ಈ ಕಾಂಗ್ರೆಸ್ನ ಈ ನಿರ್ಧಾರ ಆದ ನಂತರ ಕಾಂಗ್ರೆಸ್ನ ವಿರುದ್ಧ ನಿನ್ನೆಯಿಂದನೇ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸೋದಕ್ಕೆ ಶುರುವಾದರು. ನಿನ್ನೆ ಸ್ಮೃತಿ ಇರಾನಿ ಮಾತನಾಡಿದ್ರು, ಕಾಂಗ್ರೆಸ್ನ ರಾಮ ವಿರೋಧಿ ಮುಖ ರಾಷ್ಟ್ರದ ಮುಂದೆ ಬಯಲಾಗಿದೆ. ಸೋನಿಯಾ ನೇತೃತ್ವದಲ್ಲಿ ರಾಮನ ಅಸ್ತಿತ್ವ ಇಲ್ಲ ಅಂತ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು. ಇಂಥ ಕಾಂಗ್ರೆಸ್ ನೇತೃತ್ವ ರಾಮ ಮಂದಿರದ ಲೋಕಾರ್ಪಣೆಯ ಆಮಂತ್ರಣವನ್ನು ತಿರಸ್ಕಾರ ಮಾಡಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆ, ಧರ್ಮ, ನಂಬಿಕೆ ದೃಷ್ಟಿಯಿಂದ ಪುಣ್ಯ ದಿನ. ಇಂಡಿ ಮೈತ್ರಿಕೂಟ, INDIA ಮೈತ್ರಿಕೂಟನ ಪೂರ್ಣವಾಗಿ ಹೇಳೋದಿಲ್ಲ ಅವರು. ಇಂಡಿ ಮೈತ್ರಿಕೂಟ ಸೋನಿಯಾ ನೇತೃತ್ವದಲ್ಲಿ ಹಲವು ಬಾರಿ ಸನಾತನ ಧರ್ಮವನ್ನು ಅಪಮಾನಿಸಿದೆ. ಮಂದಿರದ ಆಮಂತ್ರಣ ತಿರಸ್ಕರಿಸುವುದು ಅವರ ಹಿಂದೂ ವಿರೋಧಿ ನೀತಿಯನ್ನು ತೋರಿಸುತ್ತೆ ಅಂತ ಸ್ಮೃತಿ ಇರಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಬಿಜೆಪಿಯ ನಾಯಕರು ಕೂಡ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. BS ಯಡಿಯೂರಪ್ಪ, CT ರವಿ, ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ನಿರ್ಧಾರದ ವಿರುದ್ಧ ಟೀಕೆ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂತಹದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡ್ತಿರೋ ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ. ಈಗಲಾದರೂ ಅವ್ರಿಗೆ ರಾಮ ಸದ್ಬುದ್ಧಿಯನ್ನು ಕೊಟ್ಟು ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ತರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನ ಒಡೆಯೋದ್ರೊಳಗೆ ಎಕ್ಸ್ಪರ್ಟ್. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂತ ಅಲ್ಪಸಂಖ್ಯಾತರ ಮತವನ್ನ ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನ ಜಾತಿವಾರು ಒಡಿಬೇಕು. ಇದೇ ತಾನೇ ಅವ್ರ ನೀತಿ. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸಲಿಲ್ಲ. ನಿಮ್ಗೆ ಕರೆದಿದ್ದೀವಿ, ನೀವು ಬರೋದಿದ್ರೆ ಬರ್ರಿ, ಹೋಗೋರು ಹೋಗ್ತಾರ, ಯಾರಿಗೆ ಶ್ರದ್ಧೆ ಇದೆ ಅವ್ರು ಹೋಗ್ತಾರ. ನಾವೇ ನಿಮ್ಗೆ ಬರ್ಬೇಕಂತ ಕಂಪಲ್ಸರಿ ಹೇಳಿಲ್ಲಲ್ಲ, ನಾವು ಹೋಗ್ತೀವಪ್ಪ. ಅವ್ರವ್ರಿಗೆ ಯಾರು ಶ್ರದ್ಧೆ ಇದೆ ಅವ್ರು ಹೋಗ್ತಾರ. ಸಿದ್ದರಾಮಯ್ಯನವರು ಅದೇ ಹೇಳಿದ್ನಾರ, ಈ ರೀತಿ ಚಿಲ್ಲರ ರಾಜಕಾರಣ ಮಾಡೋದು, ಅದರಿಂದ ಪ್ರಚಾರ ತೆಗೆದುಕೊಳ್ಳುವಂತಹದ್ದಕ್ಕೆ ಬಿದ್ದಿದ್ದಾರೆ ಅವರು ತಮ್ಮ 2ನೇ ಅವಧಿ ಮುಖ್ಯಮಂತ್ರಿ. ಇದು ಬಿಜೆಪಿಯ ನಾಯಕರುಗಳ ಹೇಳಿಕೆ. ಸಿದ್ದರಾಮಯ್ಯನವರು ಇವತ್ತು ಸೀರಿಯಸ್ ಆಗಿ ಟ್ವೀಟ್ ಮಾಡಿದ್ರು, ರಾಮನ ವಿರೋಧಿ ಅಲ್ಲ ನಾವು, ಆದರೆ ಪ್ರಾಣ ಪ್ರತಿಷ್ಠೆಗೆ ಹೋಗೋದಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ, ಆ ತೀರ್ಮಾನವನ್ನು ನಾನು ಬೆಂಬಲಿಸ್ತೇನೆ. ಮೋದಿ RSSನಿಂದ ಶ್ರೀರಾಮ 140 ಕೋಟಿ ಜನರಿಗೆ ಅಗೌರವ ಆಗಿದೆ. ಶ್ರೀರಾಮನಿಗೆ ಜೊತೆಗೆ 140 ಕೋಟಿ ಭಾರತೀಯರಿಗೆ ಅಗೌರವವನ್ನು ಮೋದಿ RSS ಮಾಡಿದೆ. ರಾಜಕೀಯ ಪ್ರಚಾರ ಮಾಡಿದ್ದು ಹಿಂದೂಗಳಿಗೆ ಮಾಡಿದ ದ್ರೋಹ. 4 ಶಂಕರಾಚಾರ್ಯರು ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ದಾರೆ. ಬಹಿಷ್ಕರಿಸಿರೋದು 2, 4 ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವನ್ನು. ಈ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮ ಆಗಿದೆ ರಾಮ ಮಂದಿರದ ಉದ್ಘಾಟನೆ. ಕಾಂಗ್ರೆಸ್ನ ನಾಯಕರು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಅಸ್ಪೃಶ್ಯತೆ, ಜಾತ್ಯತೀತತೆ, ಅಂಧಶ್ರದ್ಧೆ, ಕಂದಾಚಾರವನ್ನು ಅಷ್ಟೇ ವಿರೋಧ ಮಾಡ್ತೀವಿ. ಸರ್ವಧರ್ಮ ಸಮಭಾವ ಸಂವಿಧಾನದ ಆಶಯ, ಈ ಆಶಯಕ್ಕೆ ನಾವೆಲ್ಲ ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಇದಾದ ನಂತರ ಒಂದಷ್ಟು ಮಾತನ್ನು ಆಡಿದ್ರು. ನಾವು ರಾಮ ಮಂದಿರಕ್ಕೆ ನಾವು ವಿರೋಧ ಆಗಿರಲಿಲ್ಲ. ಶ್ರೀರಾಮ ಇಲ್ಲಿಲ್ವಾ, ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಾ, ನಾವೇನು ಮಂದಿರವನ್ನು ವಿರೋಧಿಸಲ್ಲ, ಆದರೆ BJPಯ ರಾಜಕೀಯವನ್ನು ನಾವು ಸಹಿಸೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದರಾಮಯ್ಯನವರ ಹೇಳಿದ್ದನ್ನು ಒಮ್ಮೆ ಕೇಳ್ಕೊಂಡು ಬನ್ನಿ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋದು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದಾರಲ್ಲ, ಅದಕ್ಕೆ ವಿರೋಧ. ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪ್ರಕಾರ ಶ್ರೀರಾಮಚಂದ್ರ ಇಲ್ಲಿಲ್ವಾ, ಇಲ್ಲೇ ಪೂಜೆ ಮಾಡ್ತೀವಿ, ಅಲ್ಲೇ ಯಾಕೆ ಹೋಗಬೇಕು ಅಂತ. ಅಲ್ಲಿ ಯಾಕೆ ಹೋಗಬೇಕು ಅಂದರೆ ಅದು ಶ್ರೀರಾಮ ಹುಟ್ಟಿದ ಭೂಮಿ. ಆ ಕಾರಣಕ್ಕೋಸ್ಕರ ರಾಮ ಜನ್ಮ ಭೂಮಿ ಅಂತ ಕರೆಯೋದೇ ಅದಕ್ಕೋಸ್ಕರ ಅಲ್ಲೊಂದು ಮಂದಿರ ಆಗ್ತಾ ಇದೆ. ರಾಮ ಎಲ್ಲ ಕಡೆನೂ ಇದ್ದಾನೆ. ಕಾಂಗ್ರೆಸ್ನವರೇ ನಿನ್ನೆ ಟ್ವೀಟ್ ಮಾಡಿದ್ರು, ನಮ್ಮ ಅಧಿಕಾರಾವಧಿಯಲ್ಲಿ ಲಕ್ಷಾಂತರ ರಾಮ ಮಂದಿರಗಳು ದೇಶಾದ್ಯಂತ ಆಗಿದೆ ಅಂತ.
ಈಗ ಪ್ರಶ್ನೆ ಇರೋದು, ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ರಾಮ ಮಂದಿರದ ವಿಷಯದಲ್ಲಿ ಅಂತ. ಹಾಗಿದ್ರೆ ಕಾಂಗ್ರೆಸ್ ರಾಜಕೀಯ ಮಾಡಿಲ್ವಾ? ಮಾಡಿದೆ. 1986ರಲ್ಲಿ ಬಾಬ್ರಿ ಮಸೀದಿಯಲ್ಲಿದ್ದ ರಾಮನ ಗರ್ಭಗುಡಿಗೆ ಹಾಕಿದ್ದಂತಹ ಬೀಗವನ್ನು ರಾಜೀವ್ ಗಾಂಧಿ ತೆಗೆಸಿದ್ ಯಾಕೆ? ಅದರ ಹಿಂದೆ ರಾಜಕೀಯ ಇತ್ತು. ಶಾಬಾನು ಕೇಸ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವ ಕಾರಣಕ್ಕೆ ಹಿಂದೂಗಳನ್ನು ಓಲೈಸಿಕೊಳ್ಳೋದಕ್ಕೆ ರಾಜೀವ್ ಗಾಂಧಿ ಆ ನಿರ್ಧಾರ ಮಾಡಿದ್ರು. ಅದು ರಾಜಕೀಯ ಕಾರಣ. ಮತ್ತೊಂದು, ರಾಜೀವ್ ಗಾಂಧಿಯವರೇ ಪ್ರಧಾನಿಯಾಗಿದ್ದಾಗಲೇ ಮಂದಿರದ ಶಿಲಾನ್ಯಾಸಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಯಾಕೆ? ಅವತ್ತಿಗಿನ್ನೂ ಆ ಜಾಗದಲ್ಲಿ ಬಾಬ್ರಿ ಮಸೀದಿ ಇತ್ತು. ಬಾಬ್ರಿ ಮಸೀದಿಯ ಪಕ್ಕದಲ್ಲೇ ರಾಮ ಮಂದಿರದ ಶಿಲಾನ್ಯಾಸಕ್ಕೆ ಅವಕಾಶ ಕೊಟ್ಟರು. ಶಿಲಾನ್ಯಾಸ ಮಾಡಿದ VHP ಅವರು ಅವತ್ತು ಶಿಲಾನ್ಯಾಸ ಮಾಡಿ ಮಂದಿರ್ ವಹಿ ಬನಾಯೆಂಗೆ ಅಂತ ಘೋಷಣೆ ಮಾಡಿದ್ರು. ವಹಿ ಬನಾಯೆಂಗೆ ಅಂದರೆ ಯಾವ ಜಾಗದಲ್ಲಿ ರಾಮ ಹುಟ್ಟಿದ್ದ ಅದೇ ಜಾಗದಲ್ಲಿ, ಅಂದರೆ ಮಸೀದಿ ಇರುವ ಜಾಗದಲ್ಲೇ ಕಟ್ತೀವಿ ಅಂತ ಅವತ್ತು ಶಿಲಾನ್ಯಾಸಕ್ಕೆ ಯಾವಕ್ಕೆ ಅವಕಾಶ ಕೊಟ್ಟರು? ಅದೂ ರಾಜಕೀಯನೇ. ಮತ್ತೊಂದು, ಪ್ರಧಾನಿಯಾಗಿದ್ದ PV ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಬಾಬ್ರಿ ಮಸೀದಿಯ ಧ್ವಂಸ ಆಯಿತು. ಪ್ರಧಾನಿಯಾಗಿದ್ದವರು ಮಸೀದಿಯನ್ನು ಧ್ವಂಸವನ್ನು ಯಾಕೆ ತಡೀಲಿಲ್ಲ? ಅವತ್ತಿನ ಪತ್ರಕರ್ತರು, ಇತಿಹಾಸಕಾರರೆಲ್ಲ ಹೇಳೋದನ್ನು ಕೇಳಿದ್ರೆ PV ನರಸಿಂಹರಾವ್ ಅವರಿಗೆ ಬಾಬ್ರಿ ಮಸೀದಿ ಧ್ವಂಸ ಆಗೋದು ಬೇಕಿತ್ತು ಅನ್ನುವ ಅರ್ಥದಲ್ಲಿ ಅವರು ನಡೆದುಕೊಂಡ್ರು ಅಂತ ಹೇಳ್ತಾರೆ. ಅದು ಕೂಡ ರಾಜಕೀಯದ ಒಂದು ಭಾಗ ಅಂತ. ಯಾಕಂದರೆ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಮಸೀದಿಯ ವಿರುದ್ಧ ಒಂದು ದೊಡ್ಡ ಅಲೆ ಇತ್ತು. ಹಾಗಾಗಿ PV ನರಸಿಂಹರಾವ್ ಸುಮ್ಮನಾದ್ರು ಅನ್ನೋ ವಾದ ಇದೆ. ಅದು ಕೂಡ ರಾಜಕೀಯ ನಿರ್ಧಾರ. ಇನ್ನು 2007ರಲ್ಲಿ UPA ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿತು. ರಾಮ ಸೇತುವನ್ನು ಒಡೆದಾಕ್ತೀವಿ ಅಂತ ಹೊರಟಿದ್ರಲ್ಲ, ಆಗ ಶ್ರೀರಾಮ ಕಾಲ್ಪನಿಕ ವ್ಯಕ್ತಿ, ಐತಿಹಾಸಿಕ ವ್ಯಕ್ತಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ UPA ಗೌರ್ಮೆಂಟ್ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿತ್ತು 2007ರಲ್ಲಿ. ಇದು ಕೂಡ ರಾಜಕೀಯದ ಭಾಗ. ಯಾಕೆಂದರೆ ತಮಿಳುನಾಡಿನ DMKಯ ನಾಯಕರು ರಾಮ ಸೇತುವನ್ನು ಒಡೆದಾಕ್ತೀವಿ, ಇಂಜಿನಿಯರ್ ಹುಟ್ಟಿದ್ರ, ಆ ಕಾಲದಲ್ಲಿ ಇಂಜಿನಿಯರ್ಗಳಿದ್ರ, ರಾಮನ ಕಾಲದಲ್ಲಿ ರಾಮ ನಿರ್ಮಿಸಿದ್ದಾನೆ ಅಂತ ಹೇಳೋದಕ್ಕೆ ಅಂತೆಲ್ಲ ಅಪಹಾಸ್ಯವನ್ನು ಮಾಡಿದ್ರು, ಗೇಲಿಯ ಮಾತುಗಳನ್ನು ಆಡಿದ್ರು. ಆನಂತರ UPA ಸರ್ಕಾರ ರಾಮನ ಅಸ್ತಿತ್ವಕ್ಕೆ ವಿರುದ್ಧವಾಗಿ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿತ್ತು. ಅದು 2007. ಇದು ಕೂಡ ತಮಿಳುನಾಡಿನಲ್ಲಿ ವೋಟ್ ಗಿಟ್ಟಿಸಿಕೊಳ್ಳುವಂತಹ, ದ್ರಾವಿಡ ಚಳುವಳಿಯ ಹೆಸರಿನಲ್ಲಿ ವೋಟ್ ಗಿಟ್ಟಿಸಿಕೊಳ್ಳುವಂತಹ ರಾಜಕೀಯ. ಮತ್ತೊಂದು, 2019ರ ಲೋಕಸಭಾ ಚುನಾವಣೆವರೆಗೆ ಅಯೋಧ್ಯೆ ವಿವಾದದ ವಿಚಾರಣೆಯನ್ನು ನಡೆಸಬಾರದು ಅಂತ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನ ಮುಂದೆ ಅಫಿಡವಿಟ್ ಅನ್ನು ಸಲ್ಲಿಸಿದ್ರು 2017ರಲ್ಲಿ. ಕೋರ್ಟ್ಗೆ ಹಾಜರಾಗ್ತಾರೆ. ಇನ್ನು 2 ವರ್ಷಗಳ ಕಾಲ ಅಯೋಧ್ಯೆ ವಿವಾದದ ಬಗ್ಗೆ ವಿಚಾರಣೆಯನ್ನು ನಡೆಸಬಾರ್ದು, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇತ್ಯರ್ಥ ಆಗಬೇಕು ಇದು ಅಂತ. ಅಂದರೆ ರಾಮ ಜನ್ಮಭೂಮಿಯ ವಿವಾದ ಇತ್ಯರ್ಥ ಬೇಗ ಆಗೋದು ಕಾಂಗ್ರೆಸ್ಗೆ ಬೇಕಿರಲಿಲ್ವಾ? ಅದು ಕೂಡ ರಾಜಕೀಯದ ಭಾಗ. ಮುಸ್ಲಿಮರ ಓಲೈಕೆಗಾಗಿ ಇಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು. ಇದಿಷ್ಟು ಕಾಂಗ್ರೆಸ್ ರಾಮನ ವಿಷಯದಲ್ಲಿ ಮಾಡಿದಂತಹ ರಾಜಕೀಯ. ಸಿದ್ದರಾಮಯ್ಯನವರು ಇಡೀ ರಾಜಕೀಯವೆಲ್ಲವನ್ನೂ ಕೂಡ BJP ಮಾಡ್ತಾ ಇದೆ ಅಂತ. BJP ರಾಜಕೀಯ ಹೋರಾಟವನ್ನು, ರಾಮ ಜನ್ಮಭೂಮಿ ಹೋರಾಟವನ್ನು ರಾಜಕೀಯವಾಗಿಯೇ ಮಾಡಿದ್ದು. ಅದನ್ನು ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಒಂದು ಹೋರಾಟವನ್ನು ರಾಜಕೀಯ ಪಕ್ಷ ಕೈಗೆತ್ಕೊಂಡ್ರೆ ಅದು ರಾಜಕೀಯ ಹೋರಾಟವೇ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದೇನಕ್ಕೆ? ಅದು ರಾಜಕೀಯ ಲಾಭಕ್ಕಾಗಿಯೇ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಎನ್ನುವ ಕಾರಣಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.